ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಬಗ್ಗೆ ಕಿರು ಪರಿಚಯವನ್ನು ಹೇಳಿರ್ತೇನೆ. ನೀವಿಲ್ಲಿ ನೋಡ್ಬೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸಂಕ್ಷಿಪ್ತವಾಗಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅಂಡಮಾನನ್ನು ನೋಡೋಣ. ಈ ಅಂಡಮಾನ್ ಸಮೂಹವನ್ನು 4 ವಿಭಾಗಗಳನ್ನಾಗಿ ನಾವು ನೋಡ್ಬೋದು. ಇಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ಉತ್ತರದ ಅಂಡಮಾನ್, ಮಧ್ಯದ ಅಂಡಮಾನ್, ದಕ್ಷಿಣದ ಅಂಡಮಾನ್ ಹಾಗೂ ಲಿಟ್ಲ್ ಅಂಡಮಾನ್. ಈ ಒಂದು ಅಂಡಮಾನ್ ನಿಕೋಬಾರ್ ಇದು ಕೇಂದ್ರಾಡಳಿತ ಪ್ರದೇಶ ಆಗಿ ರಚನೆಯಾಗಿದ್ದು 1956 ನವೆಂಬರ್ 1ರಲ್ಲಿ. ಹಾಗೆ ಈ ಒಂದು ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಪೋರ್ಟ್ ಬ್ಲೇರ್. ಇಲ್ಲಿ ನೋಡ್ಬೋದು, ಇದು ದಕ್ಷಿಣದ ಅಂಡಮಾನ್ನಲ್ಲಿ ಬರ್ತದೆ. ಈ ಒಂದು ಅಂಡಮಾನ್ನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸ್ಯಾಡಲ್ ಶಿಖರ. ಇದು ಉತ್ತರದ ಅಂಡಮಾನ್ನಲ್ಲಿ ಕಂಡುಬರ್ತದೆ. ಈ ಒಂದು ಬಂಗಾಳಕೊಲ್ಲಿಯಲ್ಲಿ ಸುಮಾರು 577 ದ್ವೀಪಗಳಿದ್ದಾವೆ. ಆದರೆ ಅದರಲ್ಲಿ ಕೇವಲ 37 ಮಾತ್ರ ಈ ಜನವಸತಿ ದ್ವೀಪಗಳು ಆಗಿದ್ದಾವೆ. ಅಂಡಮಾನ್ಗೆ ಸಮೀಪ ಇರುವಂಥ ದೇಶಗಳು ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಈ ಕಡೆ ಹತ್ರನೇ ಕಾಣಬಹುದು. ಈ ಸೆಲ್ಯುಲರ್ ಅಥವಾ ಗೂಡು ಜೈಲು ಅಂತ ನಾವು ಕೇಳಿದ್ದೀವಿ, ಅದು ಕೂಡ ಈ ಒಂದು ದಕ್ಷಿಣದ ಅಂಡಮಾನ್ನಲ್ಲಿ ಪೋರ್ಟ್ ಬ್ಲೇರ್ನಲ್ಲಿ ಕಂಡುಬರ್ತದೆ. ಈಗ ಅಂಡಮಾನ್ನ 4 ವಿಧಗಳನ್ನ ನಾವು ನೋಡಿದ್ದೀವಿ. ಉತ್ತರದ ಅಂಡಮಾನ್, ಮಧ್ಯದ ಅಂಡಮಾನ್, ದಕ್ಷಿಣದ ಅಂಡಮಾನ್ ಹಾಗೂ ಲಿಟಲ್ ಅಂಡಮಾನ್. ಅದೇ ರೀತಿ ಈ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕೂಡ ನಾವು 3 ವಿಧಗಳನ್ನು ನೋಡ್ತೇವೆ. ಅದರಲ್ಲಿ ಒಂದನೇದಾಗಿ ಕಾರ್ ನಿಕೋಬಾರ್, ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್. ಈ ಒಂದು ನಿಕೋಬಾರ್ ದ್ವೀಪ ಸಮೂಹದಲ್ಲಿ 19 ದ್ವೀಪ ಸಮೂಹ ಇದೆ. ಇಲ್ಲಿ ಮಂಗೋಲಾಯ್ಡ್ ಮತ್ತು ನಿಗ್ರೋ ಬುಡಕಟ್ಟು ಜನಾಂಗಗಳು ಕಂಡುಬರ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ವನ್ಯಧಾಮಗಳನ್ನು ಹೊಂದಿರುವುದು ಕೂಡ ಈ ಒಂದು ಅಂಡಮಾನ್ ನಿಕೋಬಾರ್ದಲ್ಲಿ. ಹಾಗೆ ಇಲ್ಲಿರುವಂಥ ಒಂದು ಏಕೈಕ ರಾಷ್ಟ್ರೀಯ ಅಭಯಾರಣ್ಯ ಅದು ಮಹಾತ್ಮ ಗಾಂಧಿ ಅಭಯಾರಣ್ಯ. ಇಲ್ಲಿ 3 ಪ್ರಕಾರದ ಭೌಗೋಳಿಕ ಪ್ರದೇಶಗಳು ಕಂಡುಬರ್ತದೆ. ಮ್ಯಾಂಗ್ರೋವ್ ಕಾಡುಗಳು, ನಿತ್ಯಹರಿದ್ವರ್ಣ ಕಾಡುಗಳು ಹಾಗೂ ಎಲೆ ಉದುರುವ ಕಾಡುಗಳು. ಈ 3 ರೀತಿಯ ಒಂದು ವಾತಾವರಣವನ್ನು ನಾವು ಈ ಒಂದು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ನೋಡ್ತೇವೆ. ಈ ಒಂದು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ದೊಡ್ಡ ದ್ವೀಪನೇ ಅದು ಗ್ರೇಟ್ ನಿಕೋಬಾರ್. ಅದೇ ಇಲ್ಲಿ ಅಂಡಮಾನ್ನಲ್ಲಿ ಆದರೆ ದೊಡ್ಡ ದ್ವೀಪ ಅದು ಮಧ್ಯ ಅಂಡಮಾನ್. ನಮಗೆ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತು ನೋಡಿ. ಇದು ಗ್ರೇಟ್ ನಿಕೋಬಾರ್ನ ದಕ್ಷಿಣಕ್ಕೆ ಇಂದಿರಾ ಪಾಯಿಂಟ್. ಇದು ಭಾರತದ ಅತ್ಯಂತ ದಕ್ಷಿಣ ತುದಿ. ಇಂದಿರಾ ಪಾಯಿಂಟ್ ಇಲ್ಲಿ ಕಂಡು ಬರ್ತದೆ. ಇದರ ಹಳೆಯ ಹೆಸರು ಪಿಗ್ಮೋಲಿಯನ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ಈ ನಿಕೋಬಾರ್ ದ್ವೀಪ ಸಮೂಹಕ್ಕೆ ಹತ್ತಿರ ಇರುವಂಥ ಒಂದು ದೇಶವೇ ಅದು ಇಂಡೋನೇಷ್ಯಾ. ಇಲ್ಲಿ ಸುಮತ್ರಾ ದ್ವೀಪ ಕೂಡ ಕಂಡುಬರ್ತದೆ. ಇಲ್ಲಿ ನೋಡ್ಬೋದು, ಇದೊಂದು 10 ಡಿಗ್ರಿ ಚಾನಲ್ ಅಂತ ಹಾಕಿದ್ದೀನಿ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸ್ತದೆ. ಮತ್ತು ಇದೇ 10 ಡಿಗ್ರಿ ಚಾನಲ್ ಲಿಟ್ಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ಗಳ ಮಧ್ಯದಲ್ಲಿ ಬರ್ತದೆ. ನೋಡಿ, ಇಲ್ಲಿ ಕೋಕೋ ಜಲಸಂಧಿ ಕಾಣಿಸ್ತಾ ಇದೆಯಲ್ಲ, ಇದು ಸಹ ನಮ್ಮ ಅಂಡಮಾನ್ ಮತ್ತು ಈ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳನ್ನು ಬೇರ್ಪಡಿಸ್ತದೆ. ಇಲ್ಲಿ ಡನ್ಕನ್ ಪ್ಯಾಸೇಜ್ ಅಂತ ನೋಡ್ಬೋದು. ಇದು ದಕ್ಷಿಣದ ಅಂಡಮಾನ್ ಮತ್ತು ಲಿಟ್ಲ್ ಅಂಡಮಾನ್ಗಳನ್ನು ಬೇರ್ಪಡಿಸ್ತದೆ. ಇವು 3 ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. 10 ಡಿಗ್ರಿ ಚಾನಲ್, ಡನ್ಕನ್ ಪ್ಯಾಸೇಜ್ ಹಾಗೂ ಕೋಕೋ ಜಲಸಂಧಿ. ನಾವು ಈ ಡೈಗ್ರಾಮ್ ಮೂಲಕ ನೋಡಿದಾಗ ಇವು ನಮ್ಮಲ್ಲಿ ಬೇಗ ಮರ್ತೇ ಹೋಗದೆ ಇರಬಹುದು, ಆರಾಮಾಗಿ ನೆನ್ಪಿಟ್ಕೋಬಹುದು. ನಿಮಗೆ ನಾನು ಈ ಗೂಡು ಜೈಲು ಅಥವಾ ಸೆಲ್ಯುಲರ್ ಜೈಲು ಎಲ್ಲಿದೆ ಅಂತ ಹೇಳಿದ್ದೀನಿ. ಇದು ಪೋರ್ಟ್ ಬ್ಲೇರ್ನಲ್ಲಿದೆ. ಇಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ವಿ ಡಿ ಸಾವರ್ಕರನ್ನು ಬಂಧಿಸಿಟ್ಟಿದ್ದನ್ನು ನಾವು ನೋಡ್ತೇವೆ. ಅವರು ಈ ಜೈಲಿನಲ್ಲಿದ್ದಾಗಲೇ ಜೈಲಿನ ಒಂದು ಗೋಡೆಗಳ ಮೇಲೆ 1857ರ ದಂಗೆಯ ಒಂದು ಚಿತ್ರಗಳನ್ನು ಇದ್ದಿಲಿನಿಂದ ಬರೆದಿದ್ರು. ಇದನ್ನು ನಾವಿಲ್ಲಿ ನೋಡ್ತೇವೆ.
ಅವರು ಈ ಒಂದು 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರಾಗಿದ್ದಾರೆ. ಈ ಒಂದು ಪೋರ್ಟ್ ಬ್ಲೇರ್ನಲ್ಲಿ ಈ ಒಂದು ಸೆಲ್ಯುಲಾರ್ ಜೈಲಿದೆ. ಅದೇ ರೀತಿ ವಿ ಡಿ ಸಾವರ್ಕರ್ ವಿಮಾನ ನಿಲ್ದಾಣ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ದ್ವೀಪಗಳನ್ನು ಮರುನಾಮಕರಣ ಮಾಡಿದ್ದಾರೆ. ಅದರಲ್ಲಿ ರಾಸ್ ದ್ವೀಪವಿತ್ತು, ಅದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಕರೆದರು. ಹಾಗೆ ನೀಲ್ ದ್ವೀಪ ಇತ್ತು, ಅದನ್ನು ಶಾಹಿದ್ ದ್ವೀಪ ಅಂತ ಕರೆದರು. ಇನ್ನೊಂದು ಹ್ಯಾವ್ಲಾಕ್ ದ್ವೀಪ ಇತ್ತು, ಅದನ್ನು ಸ್ವರಾಜ್ ದ್ವೀಪ ಅಂತ ಕರೆದಿದ್ದಾರೆ. ನೋಡಿ, ಇಷ್ಟೊಂದು ವಿಶೇಷತೆಗಳನ್ನು ನಾವು ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಅಥವಾ ನಿಮ್ಮ ಕಡೆಯಿಂದ ನಮಗೇನಾದರೂ ಸಜೆಷನ್ ಕೊಡಬೇಕಂತ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.